ಆಗಿದ್ದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 5 ಆಫ್ ವಾಂಡ್ಸ್ ಬಂದಿದೆ. ಸೊ 5 ಆಫ್ ವಾಂಡ್ಸ್ ಕಾರ್ಡ್ ಬಂದ್ರೇ ನಾವು ಫೈಟ್ಸು ಅಥವಾ ಡ್ರಾಮಾ, ಮನೇಲಿ ತುಂಬ ಇಶ್ಯೂಸ್ ಅಂತ ಹೇಳ್ತೀವಿ. ಮೇ ಬಿ ರಿಲೇಷನ್ಶಿಪ್ ವಿಷಯದಲ್ಲಿ ಬಂದರೂ ಕೂಡ ನಾವು ಇದನ್ನು ಫ್ಯಾಮಿಲಿ ಫೈಟ್ಸ್ಗೆ ಕನ್ವರ್ಟ್ ಮಾಡ್ಬೋದು. ಅಥವಾ ನಿಮ್ಮ ಜೊತೆಗಿರೋರು ತುಂಬ ಕನ್ಫ್ಲಿಕ್ಟೆಡ್ ಆಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮೇ ಬಿ ನಿಮ್ಮ ಪಾರ್ಟ್ನರ್ ಕೂಡ ಅದಾಗಿರ್ಬೋದು. ಸೊ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ ನಿಮಗೆ, ಬೇರೆಯವರಿಂದ ಅದಾಗಬೇಕು ಇದಾಗಬೇಕು ಅಂತ. ಬಟ್ ಯಾವಾಗಲೂ ನೀವು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಸ್ಗೆ ಅವರು ರೀಚ್ ಆಗೋಲ್ಲ, ನೀವು ರೀಚ್ ಆಗೋಲ್ಲ. ಫೇಲ್ಡ್ ಎನರ್ಜಿ, ಏನೋ ನಾನು ಕಳ್ಕೊಂಡ್ಬಿಟ್ಟೆ, ಸೊ ನನ್ನ ಲೈಫ್ ಸರಿ ಇಲ್ಲ, ಸೊ ಆ ಥರ ನೆಗೆಟಿವ್ ಥಿಂಕಿಂಗ್ ತುಂಬ ಇದೆ ಅಂತ 5 ಆಫ್ ವಾಂಡ್ಸ್ ಹೇಳ್ತಾ ಇದೆ ನಿಮಗೂ ನಿಮ್ಮ ಪಾರ್ಟ್ನರ್ಗೂ. ಸೆಕೆಂಡ್ ಕಾರ್ಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. ಓವರ್ ಎನರ್ಜಿ ಅಂತ ಹೇಳ್ಬೋದು. ಆಲ್ರೆಡಿ ಸಪ್ರೇಟ್ ಆಗಿದ್ದೀರಾ, ಸೊ ಎಮೋಷ್ನಲ್ ಇದ್ದೀರಾ. ಮೇ ಬಿ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಪಾರ್ಟ್ನರ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ರೆಡಿ ಇಲ್ಲ. ನಿಮ್ಗೆ ಏನು ಹರ್ಟ್ ಆಗಿದೆ ಅಂತ ಹೇಳೋಕ್ಕೂ ಅದರ್ ಪರ್ಸನ್ ರೆಡಿ ಇಲ್ವೋ, ನೀವು ರೆಡಿ ಇಲ್ವೋ. ತುಂಬ ಮಿಸ್ಟೀರಿಯಸ್ ಎನರ್ಜಿ ಅಂತ ಹೇಳ್ಬೋದು. ಆಲ್ರೆಡಿ ನೀವು ಮೆಂಟಲಿ ಆ ರಿಲೇಷನ್ಶಿಪ್ಪಿಂದ ಹೊರಗಡೆ ಹೋಗಿದ್ದೀರಾ, ಕೆಲವರು ಫಿಸಿಕಲಿ ಅಷ್ಟೇ ಅಲ್ಲಿದ್ದೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ 7 ಆಫ್ ವಾಂಡ್ಸ್ ಬಂದಿದೆ. 7 ಆಫ್ ವಾಂಡ್ಸ್ ಕೆಲವೊಮ್ಮೆ ಕಂಫರ್ಟ್ ಲವ್ ಅಂತ ಹೇಳ್ತೀವಿ. ಆ ಕಂಫರ್ಟೇಬಲಿಟಿ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳುತ್ತೆ ಕಾರ್ಡು. ಸೊ ಮುಂಚೆ ಇತ್ತು, ಇತ್ತೀಚೆಗೆ ಇಲ್ಲ ಅಂತ ಕೂಡ ಹೇಳ್ಬೋದು. ಆಲ್ರೆಡಿ ಸಪ್ರೇಟ್ ಕೂಡ ಕೆಲವ್ರು ಆಗಿರ್ಬೋದು. ಗುಡ್ ಮೆಮೊರೀಸ್ ಇದೆ ನಿಮಗೆ, ತುಂಬ ಹಳೆ ನೆನಪುಗಳು ಕಾಡುತ್ತೆ, ಒಳ್ಳೊಳ್ಳೆ ನೆನಪುಗಳಿದೆ. ತುಂಬ ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ಜಾಸ್ತಿ ಅವ್ರಿಗೆ ಅಂತ ಅನಿಸುತ್ತೆ. ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೆ ಹೀಗೆ ಇರಬೇಕು, ಹೀಗೆ ಆಗಬೇಕು ಅನ್ನೋ ಕೆಲವೊಂದು ಲೆವೆಲ್ ಆಫ್ ಸ್ಟ್ಯಾಂಡರ್ಡಿಟಿ ಇದೆ ನಿಮಗೆ. ಮೇ ಬಿ ಅವರು ನಿಮ್ಮ ಕ್ರೈಟೀರಿಯಾಕ್ಕೆ ರೀಚ್ ಆಗ್ತಾ ಇಲ್ವೋ, ನೀವು ನಿಮ್ಮದೇ ಕೆಲವೊಂದು ರೂಲ್ಸ್ನ ಹಾಕೊಂಡು ಬಿಟ್ಟಿದ್ದೀರಾ, ಕೆಲವೊಂದು ಎಥಿಕ್ಸ್ನ. ಸೊ ಇದು ಹೀಗೆ ಇರಬೇಕು, ಇದು ಹಾಗೆ ಆಗಬೇಕು ಅಂತ. ಆ ಲೆವೆಲ್ಗೆ ಯಾರೂ ರೀಚ್ ಆಗೋಕ್ಕಾಗಲ್ಲ. ಸ್ವಲ್ಪನಾದರೂ ಅಡ್ಜಸ್ಟ್ಮೆಂಟ್ ಇರಬೇಕು ಅಂತ ಕಾರ್ಡ್ ಹೇಳುತ್ತೆ. ಸೊ ಯಾರೋ ನಿಮ್ಮನ್ನು ಡೇಟ್ಗೂ ಕೂಡ ಕರಿಬೋದು, ನಿಮ್ಮ ಜೊತೆ ಮಾತಾಡಬೇಕು, ಟೈಮ್ ಬೇಕು, ಅಥವಾ ಕಾಲ್ ತುಂಬ ನಿಮಗೇನೋ ಆಗಿಬಿಡುತ್ತೆ ಗಾರ್ಡ್ ಡೌನ್ ಮಾಡಿದರೆ. ಸೊ ಈಗೋ ಹರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ನಿಮಗೆ. ಸೊ ಯಾರ ಮುಂದೆನೂ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ನೀವು. ಎಲ್ಲಿ ಮತ್ತೆ ಹರ್ಟ್ ಆಗಿಬಿಡುತ್ತೋ, ಫಾಸ್ಟ್ ಹರ್ಟಿಂದ ಹೊರಗಡೆ ಬಂದಿಲ್ಲ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಫೋರ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವೊಮ್ಮೆ ಕಿಂಗ್ ಆಫ್ ಪೆಂಟಿಕಲ್ಸ್ ಸ್ಟೆಬಲ್ ಆಗಿರೋ ವ್ಯಕ್ತಿನ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ವೃಷಭ ರಾಶಿಯವರು ಆಗಿರ್ಬೋದು ಅವರು, ಅಥವಾ ನೀವು ಕೂಡ ಆಗಿರ್ಬೋದು. ಒಳ್ಳೆ ಕೆಲಸದಲ್ಲಿದ್ದೀರಾ, ಸ್ಯಾಲ್ರಿ ಇದೆ, ನಿಮ್ಮ ಬಿಲ್ಸ್ನ ನೀವು ಪೇ ಮಾಡ್ಬೋದು. ಸೊ ಆ ಥರ ತುಂಬ ಸೀರಿಯಸ್ ಕೈಂಡ್ ಆಫ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ಬೋದು, ಆಫರ್ ಮಾಡ್ಬೋದು. ಆಲ್ರೆಡಿ ನೀವು ಮದುವೆ ಆಗಿರ್ಬೋದು ಆ ಥರ ಇರೋ ವ್ಯಕ್ತಿ ಜೊತೆ. ಫಿಫ್ತ್ ಕಾರ್ಡ್ ನನಗೆ 2 ಆಫ್ ಕಪ್ಸ್ ಬಂದಿದೆ. ಕೆಲವ್ರಿಗೆ ತುಂಬ ಡಿಫಿಕಲ್ಟೀಸ್ನ ಹೇಳ್ತೀನಿ. 2 ಆಫ್ ಕಪ್ಸ್ ಕೆಲವೊಮ್ಮೆ ಎಮೋಷ್ನಲ್ ರೀಬರ್ತ್ ಅಂತ ಹೇಳ್ತೀವಿ. ಕಣ್ಣಲ್ಲಿ ತುಂಬ ನೀರು ಹಾಕ್ಬೋದು ನೀವು ಫೆಬ್ಬಲ್ಲಿ. ತುಂಬ ಎಮೋಷ್ನಲಿ ಡ್ರೈನಡ್, ಎಲ್ಲ ಚಿಕ್ಕ ಪುಟ್ಟ ವಿಷಯನೂ ಮನಸ್ಸಿಗೆ ಹಾಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇದೆ. ತುಂಬ ಸೆನ್ಸಿಟಿವ್ ಪರ್ಸನ್ ಅಂತ ಹೇಳ್ತೀನಿ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ. ಈ ಥರ ನೀವಿದ್ದೀರೋ ಅದರ್ ಪರ್ಸನ್ ತುಂಬ ಮೂಡಿ, ಯಾವಾಗ ಅವ್ರ ಮೂಡ್ ಕೈ ಕೊಡ್ತು ಅಂತ ಅವ್ರಿಗೆ ಗೊತ್ತಿರೋಲ್ಲ. ಸೊ ಸೈಲೆಂಟ್ ಆಗಿಬಿಡ್ತಾರೆ ಅವ್ರ ಮೂಡು ಅಪ್ಸೆಟ್ ಆಯಿತು ಅಂದರೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. 6th ಕಾರ್ಡ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಜಡ್ಜ್ಮೆಂಟ್ ಕಾರ್ಡ್ ಬಂದರೆ ಕೆಲವೊಮ್ಮೆ ನೀವು ಡಿವೋರ್ಸ್ಗೆ ಅಪ್ಲೈ ಮಾಡಿರ್ತೀರ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಏನೋ ಲೀಗಲ್ ಇಶ್ಯೂಸ್ ನಡೀತಾ ಇರುತ್ತೆ. ಡಿವೋರ್ಸೇ ಅಂತ ಹೇಳಲ್ಲ ನಾನು, ಮೇ ಬಿ ಲಾಯರ್ನ ಕನ್ಸಲ್ಟ್ ಮಾಡೋದು, ಸೊ ಕೋರ್ಟ್ಗೆಲ್ಲ ಓಡಾಡೋದು, ಈ ಥರ ಲೀಗಲಿ ಕೆಲವೊಂದು ಇಶ್ಯೂಸ್ ನಡೀತಾ ಇದ್ರೂ ಕೂಡ ಜಡ್ಜ್ಮೆಂಟ್ ಕಾರ್ಡ್ ಬಂದಿರುತ್ತೆ. ಡಿಫಿಕಲ್ಟೀಸ್ ಅಂತ ಹೇಳ್ತೀನಿ. ಸೊ ಯಾರಿಂದನೋ ದೂರ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ವಾಕವೇ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಫೈಟಿಂಗ್ಸ್ ಅಂತ ಇದೆ, ಕೇರ್ಫುಲ್ ಆಗಿರಿ. ಫಿಸಿಕಲ್ ಫೈಟ್ ಕೂಡ ಆಗ್ಬೋದು ಫ್ಯಾಮ್ಲಿ ನಡುವೆ ಅಂತ ಅನಿಸುತ್ತೆ. ಸೊ ಮೇ ಬಿ ಯಾವುದಾದ್ರೂ ಕೇಸು, ಕಾನೂನು, ಸೊ ಆ ಥರ ಫೈಲ್ ಡಾಕ್ಯುಮೆಂಟೇಷನ್ ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ. ಜಡ್ಜ್ಮೆಂಟ್ ಇರೋದ್ರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ಅದು 6th ಪ್ಲೇಸಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ. 7th ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ತುಂಬ ಬೇಗ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಸೊ ಟೂ ಅರ್ಲಿ, ತುಂಬ ಬೇಗನೆ ಡಿವೋರ್ಸ್ ಆಗೋವಂಥ ಚಾನ್ಸಸ್ ಇದೆ. ಸೊ ಮೇ ಬಿ ಅವರನ್ನು ನೀವು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಇನ್ನೂ ಜಸ್ಟ್ ಕ್ರಶ್ ಆಗಿರುತ್ತೆ, ಬ್ರೇಕಪ್ ಆಗೋವಂಥ ಚಾನ್ಸಸ್ ಇದೆ. ಸೊ ಇನ್ನೂ
ಅವ್ರ ಬಗ್ಗೆ ನೀವೇನು ತಿಳ್ಕೊಂಡಿರಲ್ಲ. ಸೊ ಆಲ್ರೆಡಿ ಕೆಲವ್ರಿಗೆ ಆಗಿರ್ಬೋದು. 8th ಕಾರ್ಡ್ ನನಗೆ 3 ಆಫ್ ಸಾರ್ಡ್ಸ್ ಬಂದಿದೆ. ಸೊ ಬ್ರೋಕನ್ ಹಾರ್ಟ್ ಅಂತ ಹೇಳುತ್ತೆ ಕಾರ್ಡು. 8th ಪ್ಲೇಸಲ್ಲಿ 3 ಆಫ್ ಸಾರ್ಡ್ಸ್ ಇರೋದ್ರಿಂದ ಸೊ ರಿಯಲೈಸ್ ಆಗುತ್ತೆ ನಿಮಗೆ ಎಷ್ಟು ಡೀಪರ್ ಲೆವೆಲ್ ಆಫ್ ಫೀಲಿಂಗ್ಸ್ ಇತ್ತು ನಿಮಗೆ ಅಂತ. ಮೇ ಬಿ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ. ಆಲ್ರೆಡಿ ಡಿವೋರ್ಸ್ ಆಗಿದೆ. ಇವಾಗ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಈ ಯೋಚನೆನ ಮುಂಚೆನೇ ಮಾಡಿದರೆ ಏನಾದರೂ ಯೂಸ್ ಇತ್ತು ಅಂತ ಅನಿಸುತ್ತೆ. ಸೊ ನಾನು ಯಾವಾಗಲೂ ಹೇಳ್ತೀನಿ, ತಾಳ್ಮೆ ಇರಲಿ. ಒಂದು 100 ಟೈಮ್ಸ್ ಯೋಚನೆ ಮಾಡಿ ಯಾವುದೇ ಡಿಸಿಷನ್ನ ತೊಗೊಳ್ಳೋಕ್ಕಿಂತ ಮುಂಚೆ ಅಂತ. ಕೆಲವರು ಲೈಫಲ್ಲಿ ರಾಂಗ್ ಡಿಸಿಷನ್ನ ತೊಗೊಂಡಿದ್ದೀರಾ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಏನೋ ಒಂದು ಚಿಕ್ಕ ವಿಷಯಕ್ಕೆ ಸ್ಟಾರ್ಟ್ ಆಗಿರೋ ಫೈಟ್ಸು ಡಿವೋರ್ಸ್ವರೆಗೂ ಹೋಗಿ ಆಲ್ರೆಡಿ ಕೆಲವ್ರದ್ದು ಡಿವೋರ್ಸ್ ಕೂಡ ಆಗಿದೆ ಅಂತ ಕಾರ್ಡ್ ಹೇಳ್ತಾ ಇದೆ. ಕೆಲವ್ರಿಗೆ ಇಲ್ಲಿ ಹೇಗೆ ಹೇಳಿ ನಾನು ಅಂತ ಅರ್ಥ ಆಗ್ತಾಯಿಲ್ಲ. 3 ಆಫ್ ಸಾರ್ಡ್ಸ್ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ. ನೀವು ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಅಷ್ಟೇ, ಸೊ ಮ್ಯಾರಿಡ್ ಆಗಿದ್ದರೂ ಕೂಡ ಅಷ್ಟೇ, ಯಾರಾದರೂ ಥರ್ಡ್ ಪಾರ್ಟಿ ಕೂಡ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ರಿಯೇಟ್ ಮಾಡಿರ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನೀವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು. ಏನೋ ಒಂದು ಇಲ್ಯೂಷನ್, ಒಂದು ಭ್ರಮೆಯಲ್ಲಿದ್ದೀರಾ ನೀವು ಭ್ರಮೆಯಲ್ಲಿದ್ದೀರೋ ಅದರ್ ಪರ್ಸನ್. ಮೇ ಬಿ ಈ ಭ್ರಮೆ ನಿಮ್ಮ ಹೆಲ್ತ್ ವಿಚಾರದಲ್ಲೂ ಆಗಿರುತ್ತೆ. ನನಗೇನೋ ಆಗಿದೆ, ಸೊ ನನಗೆ ಅದಾಗಿದೆ, ಇದಾಗಿದೆ, ನನಗೆ ಹೊರಗೋಗೋಕ್ಕಾಗಲ್ಲ, ನನ್ನ ಕಾಲಲ್ಲಿ ನೋವು, ಕೈಯಲ್ಲಿ ನೋವು, ಶೋಲ್ಡರಲ್ಲಿ ನೋವು, ನೆಕ್ಕಲ್ಲಿ ನೋವು, ನನಗೇನೋ ಆಗೋಗ್ಬಿಟ್ಟಿದೆ ಅನ್ನೋ ಇಲ್ಯೂಷನ್ಸ್, ತುಂಬ ಭ್ರಮೆ ನಿಮಗೆ. ಸೊ ಆ ಥರ ಇದ್ದರೆ ಡಾಕ್ಟ್ರನ್ನ ಕನ್ಸಲ್ಟ್. ಆಲ್ರೆಡಿ ರಿಪೋರ್ಟಲ್ಲಿ ಕೂಡ ಏನೂ ಬಂದಿರಲ್ಲ ನನಗೆ ಗೊತ್ತು. ಆದರೂ ಕೂಡ ಸೊ ನಿಮಗೇನೋ ಅದೊಂದು ಭಯ ಇದೆಯೋ ಏನಿದೆಯೋ, ಮೆಂಟಲಿ ನೀವು ಸ್ಟಿಕ್ ಆಗಿದ್ದೀರಾ ನನಗೇನೋ ಆಗಿದೆ ಅಂತ. ಅದರಿಂದ ಹೊರಗಡೆ ಬರೋದು ತುಂಬ ಕಷ್ಟ. ಸೊ ಮೆಡಿಟೇಷನ್ನ ಮಾಡಿ ಅದರಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿ. 3 ಆಫ್ ಸಾರ್ಡ್ಸ್ ಡೇಂಜರಸ್ ಕಾರ್ಡ್ ಅಂತ ನಾನು ಹೇಳೋದಿಲ್ಲ. ಬಟ್ ನಿಮ್ಮ ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ರಿಲೇಷನ್ಶಿಪ್ ಹಾಳಾಗಲ್ಲ. ಬಟ್ ತುಂಬ ಜನ ಇರ್ತಾರೆ ನಿಮ್ಮ ಸುತ್ತಮುತ್ತಲು ನಿಮ್ಮನ್ನು ತುಳಿಯೋಕ್ಕೆ ಟ್ರೈ ಮಾಡ್ತಾ ಇರೋರು ಅಂತ. ಫಸ್ಟ್ ಕಾರ್ಡೇ ಹೇಳಿದೆ ಸ್ಟ್ರಾಂಗ್ ಆಗಿ 5 ಆಫ್ ವಾಂಡ್ಸ್ ಇದೆ. ಯಾರನ್ನಾದರೂ ನಂಬೋಕ್ಕಿಂತ ಮುಂಚೆ ತುಂಬ ಕೇರ್ಫುಲ್ ಆಗಿರಿ. ಅವ್ರು ನಿಮ್ಮ ಮನೆಯವರೇ ಇರಲಿ, ರಿಲೇಟಿವ್ಸ್ ಇರಲಿ, ಸಿಬ್ಲಿಂಗ್ಸ್ ಇರಲಿ. ಸೊ ಟೈಮ್ ಎಲ್ಲರೂ ಚೇಂಜ್ ಮಾಡೋದ್ರಿಂದ ಯಾವುದಕ್ಕೂ ನೀವು ಕೇರ್ಫುಲ್ ಆಗಿರಿ. 9th ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ಹೋಪ್ ಇದೆ. ಸೊ ತುಂಬ ಕ್ವಶನ್ಸ್ ಇದೆ. ಮೇ ಬಿ ನಿಮ್ಮ ತಾಯಿಗೆ ನೀವು ಕ್ವಶನ್ಸ್ ಮಾಡ್ತಿರೋ ತುಂಬ ಕ್ವಶನ್ಸ್ ಅಂತ ನನಗೆ ಕಾಣಿಸ್ತಾ ಇದೆ. ಹೋಪ್ ಇದೆ, ಕ್ರೇಜಿ ಇದೆ. ಸೊ ಡೋಂಟ್ ಗಿವ್ ಅಪ್ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಸಮಥಿಂಗ್ ತುಂಬ ಓಲ್ಡ್ ಲವ್ ಸ್ಟೋರಿ ಥರ ಇದೆ. ಇವಾಗಿನ ಜನ್ರೇಷನ್ ಲವ್ ಸ್ಟೋರಿನೂ ಅಲ್ಲ ಇದು. 10th ಕಾರ್ಡ್ ನನಗೆ 7 ಆಫ್ ಸಾರ್ಡ್ಸ್ ಬಂದಿದೆ. ಇಲ್ಲೂ ಕೂಡ ಅಷ್ಟೇ ಈಗೋ ಇದೆ ನಿಮಗೆ ಈಗೋ ಸ್ಟ್ರೈಕ್ಸ್ ಆಗ್ತಾ ಇದೆಯೋ ಅದರ್ ಪರ್ಸನ್ಗೂ. ಒಂದು ಚಿಕ್ಕ ಈಗೋ, ಒಂದು ಚಿಕ್ಕ ಕಾಲು, ಒಂದು ಚಿಕ್ಕ ಮೆಸೇಜಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗುತ್ತೆ. ಬಟ್ ಯಾರೂ ಆ ಕಾಲ್ನ ಮೂವ್ನ ತೊಗೊಳೋಕ್ಕೆ ರೆಡಿ ಇಲ್ಲ, ಇಬ್ಬರಲ್ಲಿ ಒಬ್ಬರು ಅಂತ ಹೇಳ್ತಾ ಇದೆ. 7 ಆಫ್ ಸಾರ್ಡ್ಸ್ ಕೆಲವೊಮ್ಮೆ ನೀವು ಮಾಡದೇ ಇರೋ ತಪ್ಪಿಗೆ ನಿಮ್ಮ ರಿಲೇಷನ್ಶಿಪ್ ಹಾಳಾಗೋದನ್ನು ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಸಮಥಿಂಗ್ ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡಿದ್ದೀರಾ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಅಂತ ಹೇಳ್ಬೋದು. ಕ್ರಾಸ್ ವರ್ಷರ್ಸ್ ಆಗಿದ್ದ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಗೊತ್ತು, ಯಾವಾಗಲೂ ಅವ್ರ ಗೋಳನ್ನೇ ಹೇಳ್ತಾ ಇರ್ತಾರೆ. ನಿಮಗೆ ಕೇಳಿ ಸಾಕಾಗಿದೆ, ಕಿರಿಕಿರಿ ಆಗಿದೆ, ಖುಷಿಯಾಗಿರೋದನ್ನು ಏನೂ ಹೇಳೋದಿಲ್ಲ, ಖುಷಿಯಾಗಿರೋರ್ನೂ ಬಿಡೋದಿಲ್ಲ, ಖುಷಿಯಾಗಿರೋಕ್ಕೆ ಟ್ರೈನೂ ಮಾಡೋದಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. 11th ಕಾರ್ಡ್ 8 ಆಫ್ ಕಪ್ಸ್ ಬಂದಿದೆ. ಸೊ ಲವ್ ಇದೆ ಇಬ್ಬರ ಮಧ್ಯೆ, ಬಟ್ ಏನೋ ಹರ್ಟ್ ಇದೆ, ಫಾಸ್ಟ್ ಹರ್ಟು, ಓವರ್ ಥಿಂಕಿಂಗು, ಪದೇ ಹಿಂದೆ ನಡೆದದ್ದನ್ನು ಜ್ಞಾಪಕ ಮಾಡ್ಕೊಡ್ತಾ ಇದ್ದಾರೆ. ಸೊ ತುಂಬ ಪ್ರಾಮಿಸಸ್ನ ಮಾಡಿದರೆ ಯಾರಾದರೂ, ಸೊ ಪದೇ ನಿಮ್ಮ ಲೈಫಲ್ಲಿ ಸರ್ಕಲ್ ಥರ ಮತ್ತೆ ಬರ್ತಾ ಇದ್ದಾರೆ, ಮತ್ತೆ ಆಣೆ ಪ್ರಮಾಣ ಮಾಡ್ತಾ ಇದ್ದಾರೆ. ಯಾವುದನ್ನು ಅವ್ರು ಈಡೇರಿಸ್ತಾ ಇಲ್ಲ, ನಡೆಸ್ಕೊಳ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡಿ. ಟೈಮ್ ಟು ಗಿವ್ ಅಪ್ ಅಂತ ಹೇಳುತ್ತೆ 8 ಕಾರ್ಡು. ಯಾವುದು ನಿಮಗೆ ಸರ್ವ್ ಮಾಡಲ್ಲ, ಯಾವುದರಿಂದ ನಿಮಗೆ ಖುಷಿ ಆಗಲ್ಲ, ನೆಮ್ಮದಿ ಇಲ್ಲ, ತುಂಬ ಹರ್ಟ್ ಇದೆ, ತುಂಬ ನೋವಿದೆ, ಅದನ್ನು ಬಿಟ್ಬಿಡಿ, ಆ ದಾರಿನ ಬಿಟ್ಬಿಡಿ, ಅವ್ರನ್ನ ಮರ್ತು ಬಿಡಿ ಅಂತಲೇ ಕಾರ್ಡ್ ಹೇಳ್ತಾ ಇದೆ ಲಾಸ್ಟ್ ಕಾರ್ಡು. ಸೆಲ್ಫ್ ಕೇರ್ ಇರಲಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ತುಂಬ ಯಾರಿಗೋಸ್ಕರನೋ, ಈ ಸೊಸೈಟಿಗೋಸ್ಕರನೋ, ಯಾರು ಖುಷಿಯಾಗಿರ್ತಾರೆ, ನಮ್ಮ ಪೇರೆಂಟ್ಸ್ ಖುಷಿಯಾಗಿರ್ತಾರೆ, ಅದನ್ನೆಲ್ಲ ಬಿಟ್ಬಿಡಿ, ನಿಮಗೋಸ್ಕರ ನೀವು ಬದುಕಿ ಅಂತ ಲಾಸ್ಟ್ ಕಾರ್ಡ್ ಹೇಳ್ತಾ ಇದೆ.